ನಮಸ್ಕಾರ ಮಿತ್ರು. ರವೀಂದ್ರ ಕೌಶಿಕ್ ಈತ ಒಬ್ಬ ಮಹಾನ್ ತ್ಯಾಗಿ, ಮಹಾನ್ ವೀರ, ಮಹಾನ್ ಯೋಧ, ಭಾರತ ದೇಶದ ರಾ ಏಜೆಂಟ್. ಇವ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ರವೀಂದ್ರ ಕೌಶಿಕ್ ಒಬ್ಬ ನಮ್ಮ ದೇಶದ ರಾಜಸ್ಥಾನದ ಗಂಗಾ ನಗರದಲ್ಲಿ 1952 ಫೆಬ್ರವರಿ 11ರಿಂದ ಜನ್ಮ ಪಡಿತಾರೆ. ಇವರ ತಂದೆ ಹೆಸರು GM ಕೌಶಿಕ್. ಅವರು ವಾಯುಪಡೆಯ ಅಧಿಕಾರಿಯಾಗಿದ್ದರು. ತಾಯಿ ಆಮ್ಲಾದೇವಿ. ಇವರು ಮೂಲತಃ ಪಂಜಾಬ್ ಕುಟುಂಬವಾಗಿರ್ತದೆ. ಅದು ರಾಜಸ್ಥಾನದಲ್ಲಿ ಇವರು ಇರ್ತಾರೆ. ಈತ ಬಾಲ್ಯದಿಂದಲೂ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಇರುವಂತಹ ನಗರದಲ್ಲಿರೋದ್ರಿಂದ ಈತನಿಗೆ ಸಾಕಷ್ಟು ದೇಶದ ಬಗ್ಗೆ ಭಕ್ತಿ, ಗೌರವ ಮತ್ತು ಸೇವೆ ಸಲ್ಲಿಸುವ ಮನೋಭಾವ ಇರ್ತದ. ಈತನ ತಂದೆ ಕೂಡ ಅದೇ ವಾಯುಪಡೆಯ ಭಾರತದ ಅಧಿಕಾರಿಯಾಗಿರೋದ್ರಿಂದ ಈತನಿಗೆ ಅದು ರಕ್ತಗತವಾಗಿ ಬಂದಿರ್ತದ. ಈತ ಮುಂದೆ ತಾನು ಡಿಗ್ರಿ BCom ಕಲಿಯುವಾಗ ಈತನಿಗೆ ಒಂದು ಪಾತ್ರ ವಹಿಸಲು ನಾಟಕದಲ್ಲಿ ಬರ್ತದ. ಆ ಪಾತ್ರದಲ್ಲಿ ಚೀನಾ ದೇಶ 1961 ಯುದ್ಧ ಮಾಡುವಾಗ ಭಾರತ ದೇಶ ಸೈನಿಕರನ್ನು ಚೀನಾ ದೇಶದ ಸೈನಿಕರು ಸೆರೆ ಹಿಡಿದು ಆತನಿಗೆ ಚಿತ್ರಹಿಂಸೆ ಕೊಡುವಂತ ಪಾತ್ರವನ್ನು ವಹಿಸ್ತಾನೆ. ಆ ಚಿತ್ರಹಿಂಸೆ ಕೊಡುವ ಪಾತ್ರದಲ್ಲಿ ಪರಕಾಯ ಪ್ರವೇಶ ತರ ಪಾತ್ರ ಮಾಡಿ ಯಾವುದೇ ಒಂದು ಗುಟ್ಟು ಬಿಡದ ಹಾಗೆ ಅವರಿಗೆ ಚೀನಾ ದೇಶದವರು ಎಷ್ಟು ಚಿತ್ರಹಿಂಸೆ ಕೊಟ್ಟರು ಕೂಡ ಅದನ್ನ ತಾಳಿ ಅದನ್ನೊಂದು ಮನೋಜ್ಞವಾದ ಒಂದು ನಟನೆ ಮಾಡ್ತಾನೆ. ಈ ನಾಟಕವನ್ನ ರಾ ಏಜೆಂಟ್ ರಾಗವರು ನೋಡ್ಲಕ್ ಬಂದಿರ್ತಾರೆ. ರಾ ಅಂದ್ರೆ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ ಅಂತ ಹೇಳಿ. ಇದು 1968ರಲ್ಲಿ ಪ್ರಧಾನಮಂತ್ರಿ ಅಡಿಯಲ್ಲಿ ಬರುವಂತಹ ಒಂದು ವಿಶೇಷ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಇದು ನಮ್ಮ ದೇಶದ ಮಿಲಿಟರಿ, ರಾಜಕೀಯ ಮತ್ತು ವ್ಯವಹಾರಿಕ ಕ್ಷೇತ್ರಗಳಲ್ಲಿ ಗೂಢಚಾರಿಯನ್ನು ಮಾಡಿಬಿಟ್ಟು ಸಂಗ್ರಹ ಮಾಡುವಂತ ಒಂದು ಸಂಸ್ಥೆ. ಈ ಸಂಸ್ಥೆ ಏಜೆಂಟ್ ಈತನಿಗೆ ಒಂದು ಕೆಲಸ ಕೊಡಲು ಹೇಳ್ತಾರೆ. ಆ ಕೆಲಸಕ್ಕೆ ಈತ ಬಂದು ಸೇರ್ಕೊಳ್ಳುವಾಗ ಆತನಿಗೆ ಗೊತ್ತಾಗುತ್ತೆ ಇದು ರಾ ಏಜೆಂಟ್ ಅಂತ ಹೇಳಿ. ಆತ 21ನೇ ವಯಸ್ಸಿನಲ್ಲಿ ಇಂಥ ಕೆಲಸವನ್ನು ಯಾವುದೇ ಒಂದು ಹಿಂಜರಿಕೆಯಿಂದ ಒಂದೇ ಕ್ಷಣಕ್ಕೆ ನಾನು ಮಾಡ್ತೀನಿ ಅಂತೇಳಿ ಒಪ್ಕೊಂತಾನೆ. ಆತ ರಾ ಏಜೆಂಟ್ ಸಂಸ್ಥೆಗೆ ಸೇರ್ತಾನೆ. ಮನೆಯಲ್ಲಿ ನಾನು ದುಬೈಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಆ ರೂಲ್ಸ್, ಅದು ಸ್ಪೈ ರೂಲ್ಸೇ ಆಗಿರ್ತದೆ, ಯಾವುದು ಹೇಳಂಗಿರೋದಲ್ಲ ಕುಟುಂಬಗಳಿಗೆ. ಆತನಿಗೆ ದೆಹಲಿಯಲ್ಲಿ 2 ವರ್ಷಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ. ಆತನ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಗೂಢಚಾರಿಗೆ ಕಳಿಸೋದ್ರಿಂದ ಆತನಿಗೆ ಇಸ್ಲಾಂ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾರೆ. ಹಾಗೂ ಮತ್ತು ಕತರ ಕೂಡ ಆತನಿಗೆ ಮಾಡ್ತಾರೆ. ಆತನ ಇಂಡಿಯಾ ದೇಶದ ಸಂಪೂರ್ಣ ಆತನ ಬಯೋಡಾಟಾವನ್ನು ನಾಶ ಮಾಡಿಸಿ ಆತನಿಗೆ ಹೊಸ ನಾಮಕರಣ ನಬಿ ಮೊಹಮ್ಮದ್ ಶಕೀರ್ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಆತನ ಕತರ ಕೂಡ ಮಾಡಿ ಆತನ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಕಳಿಸೋದಲ್ಲ, ಆತನನ್ನ ದುಬೈಗೆ ಕಳಿಸ್ತಾರೆ. ಅಲ್ಲಿ ದುಬೈ ಕೆಲವು ವರ್ಷಗಳ ಕಾಲ ಇಟ್ಟು ಆತನ ನಂತರ ಪಾಕಿಸ್ತಾನಕ್ಕೆ ಲಾ ಸ್ಟೂಡೆಂಟ್ ಆಗಿ ಕಳಿಸ್ತಾರೆ. ಲಾ ಕಲಿತಾ ಇರ್ಬೇಕಂದ್ರೆ ಪಾಕಿಸ್ತಾನದಲ್ಲಿ ಈತ ಸೈನಿಕರಲ್ಲಿ ಒಂದು ಪೋಸ್ಟ್ ಖಾಲಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಪ್ಲೈ ಮಾಡ್ಲಿ ಅಂತೇಳಿ ರಾ ಸಂಸ್ಥೆಗೆ ಕೇಳಿದಾಗ ಅವ್ರು ಮೊದಲು ನಿರಾಕರಿಸ್ತಾರೆ. ನಂತರ ಅದ ಲಾಭ ತಿಳಿದು ಮಾಡು ಅಂತ ಹೇಳ್ತಾರೆ. ಅದನ್ನ ಆತನ ಮಾಡಿ ಆ ಪರೀಕ್ಷೆ ಬರೆದು ಆತ ಪಾಕಿಸ್ತಾನದ ಸೈನ್ಯವನ್ನು ಸೇರ್ತಾನೆ, ಭಾರತದ ಗೂಢಚಾರಿ. ತದನಂತರ ನಡೆದದ್ದೆಲ್ಲ ಇತಿಹಾಸ. ಆತ ನೇರವಾಗಿ ಮೇಜರ್ ಪೋಸ್ಟ್ಗೆ ಹೋಗ್ತಾನೆ, ಅತ್ಯಂತ ಉನ್ನತ ಪೋಸ್ಟ್ ಅನ್ನು ಪಡೆದುಕೊಳ್ತಾನೆ. ಅಲ್ಲಿನಿಂದ ಭಾರತ ದೇಶಕ್ಕೆ ಪಾಕಿಸ್ತಾನದ ಸಂಪೂರ್ಣ ಗೂಢಚಾರ ಮಾಹಿತಿಯನ್ನ ಕಳಿಸ್ತಾನೆ. ಗೂಢಚಾರ ಮಾಹಿತಿ ಮೊದಲು ಆತ ದುಬೈ ಕಳಿಸಿ ದುಬೈಲಿಂದ ಭಾರತಕ್ಕೆ ಪಡೆದುಕೊಳ್ತಾ ಇರ್ತಾರೆ. ನೇರವಾಗಿ ಪಡೆದುಕೊಳ್ತಾ ಇರಲ್ಲ. ಆ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನ ಬರೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂತ ಸಮಯದಲ್ಲಿ ನಮಗೆ ಪರಮಾಣು ಬಾಂಬು ಆಗಿರ್ಬೋದು, ISI ಸಂಘಟನೆಯ ಉಗ್ರ ದಾಳಿಗಳಾಗಿರ್ಬೋದು, ಈ ಎಲ್ಲ ದಾಳಿಗಳನ್ನ ತಡೆಯಲಿಕ್ಕೆ ಬಹಳ ಸರಳ ಆಗ್ತದೆ. ಆಗಿನ ಕಾಲದ ಇಂದಿರಾ ಗಾಂಧಿ ಈತನನ್ನ ಬ್ಲ್ಯಾಕ್ ಟೈಗರ್ ಅಂತ ಹೇಳಿ ಹೊಗಳ್ತಾ ಇರ್ತಾಳೆ. ಇದರ ನಂತರ ಕೆಲವು ವರ್ಷಗಳ ಕಾಲ ಆತ ಅಲ್ಲಿಯೇ ಇರುವಾಗ ಅಲ್ಲಿಯ ಅಧಿಕಾರಿಯ ಮಗಳು ಅಮಾನತ್ ಅನ್ನೋವನ್ಕಿನ ವಿವಾಹವಾಗ್ತಾನೆ. ಆ ರಾ ಏಜೆಂಟ್ ಅಂತ ಹೇಳಿ ಆಕಿ ಕೂಡ ಹೇಳೋದಿಲ್ಲ. ಆಕಿನ ಚೆನ್ನಾಗಿ ಸುಂದರವಾದ ಸಂಸಾರ ನಡೆಸಿಕೊಂಡು ಸಂತೋಷದಿಂದ ಇರ್ತಾನೆ. ಕೆಲವು ವರ್ಷಗಳ ನಂತರ ಆತನಿಗೆ ತಮ್ಮನ ವಿವಾಹದ ಬಗ್ಗೆ ತಿಳಿಯುತ್ತೆ. ಹಾಗಾಗಿ ನಾನು ದುಬೈಗೆ ಹೋಗ್ತೀನಿ ಅಂತ ಹೇಳಿ ಸೈನ್ಯದಿಂದ ರಜೆ ಪಡೆದುಕೊಂಡು ಆತ ಸಾಕಷ್ಟು ಸಾಮಾನುಗಳಂತ ದುಬೈದಿಂದ ತೆಗೆದುಕೊಂಡು ಸೀದಾ ನೇರ ತನ್ನ ತಮ್ಮನ ಮದುವೆ ಕುಟುಂಬದಲ್ಲಿ ಪಾಲ್ಗೊಳ್ತಾನೆ. ಕುಟುಂಬದವರು ಮದುವೆ ಮಾಡಿಕೊಳ್ಳು ಅಂತ ಕೇಳಿದಾಗ, ಇಲ್ಲ ನಂದು ಮದುವೆ ಆಗಿದೆ ಅಮಾನತ್ ಅಂತ ಹೇಳಿ ಹೆಣ್ಣಿನ ಜೊತೆ, ನಾನು ಮುಂದಿನ ವರ್ಷ ಮಗನೂ ಇದ್ದಾನೆ ಆತನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಇಷ್ಟು ಹೊತ್ತಿಗೆ ಈತನ ಬಗ್ಗೆ ಅನುಮಾನ ಬಂದಿರ್ತದೆ. ಸೈನಿಕರಿಂದನೇ ಮಾಹಿತಿ ಹೋಗ್ತಾ ಇದೆ ಅಂತೇಳಿ ಎಲ್ಲ ಸೈನಿಕರನ್ನ ವೆರಿಫೈ ಮಾಡಿದಾಗ ಈತ ಪಾಕಿಸ್ತಾನದಲ್ಲಿ ಯಾವುದೇ ಮೂಲವನ್ನು ಹೊಂದಿರೋದಿಲ್ಲ. ಆದ್ರೂ ಕೂಡ ಇದನ್ನು ನೇರವಾಗಿ ಹಿಡಿಯೋಕ್ಕಾಗಲ್ಲ ಅಂತ ತಿಳಿದು
ಸುಮ್ಮನೆ ಇರ್ತಾರೆ ಪಾಕಿಸ್ತಾನ ಸೈನಿಕರು. ಸೊ ನಂತರ ಕೆಲವು ವರ್ಷಗಳ ನಂತರ ಸಂದೇಶಕ್ಕಾಗಿ ಜೂನಿಯರ್ ಏಜೆಂಟ್ ಆಗಿರುವಂತ ಇನಾಯತ್ ಮಸಿ ಅನ್ನೋರ್ನ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಈತ ಪಾಕಿಸ್ತಾನದಿಂದ ಕೆಲವು ಸಂದೇಶಗಳನ್ನು ಪಡೆದುಕೊಂಡು ಬರ್ತಾ ಇರ್ತಾನೆ. ಆದ್ರೆ ಒಂದು ಸಾರಿ ಈತ ಪಾಕಿಸ್ತಾನ ಸೈನಿಕರಿಗೆ ಸಿಕ್ಕಾಕೊಂಡು ಬಿಡ್ತಾನೆ. ಸೊ ಸಿಕ್ಕಾಕೊಂಡಾಗ ಈತನನ್ನ ಸಾಕಷ್ಟು ಚಿತ್ರಹಿಂಸೆ ಮಾಡಿದಾಗ ಈತ ಬಾಯಿ ಬಿಟ್ಬಿಡ್ತಾನೆ, ನಾನು ಈ ನಬಿ ಅಹಮ್ಮದ್ ಶಕೀರ್ ಅನ್ನೋರಿಗೆ ಭೇಟಿಯಾಗಿ ಬರ್ತೀನಿ. ಈತ ನಬಿ ಅಹಮ್ಮದ್ ಶಕೀರ್ ಅಲ್ಲ, ಈತ ರವೀಂದ್ರ ಕೌಶಿಕ್, ಈತ ಭಾರತದ ರಾ ಏಜೆಂಟ್ ಅಂತ ಹೇಳಿಬಿಡ್ತಾನೆ. ತದನಂತರ ಅವರು ಸಂದೇಶ ಕೊಟ್ಟು ಆತನನ್ನ ಕರೀಲಿಕ್ಕೆ ಹೇಳ್ತಾರೆ. ಸೊ ಈತ ಒಂದು ಜಾಗದಲ್ಲಿ ಕುಂತ್ಕೊಂಡು ಆತ ಕರೆದಾಗ ಈತನನ್ನ ಬಂದು ನೋಡ್ತಾರೆ. ಸೊ ಬಂದು ನೋಡಿದ ತಕ್ಷಣ ಆತಗೆ ಗೊತ್ತಾಗುತ್ತೆ, ಸೊ ಈತನ ಮೈ ಮೇಲೆಲ್ಲ ಗಾಯಗಳಾಗಿರ್ತವೆ. ಅಷ್ಟೊತ್ತಿಗೆ ಇನ್ನೇನು ಪೇಪರ್ ತೆಗೆದು ಇಡಬೇಕನ್ನೋದ್ರೊಳಗಾಗಿ ಪಾಕಿಸ್ತಾನ ಸೈನಿಕರು ಪೊಲೀಸರು ಈತನ ಸೆರೆ ಹಿಡಿದು ಬಿಡ್ತಾರೆ. ಸೆರೆ ಹಿಡಿದು ಜೈಲಿಗೆ ಕಳಿಸ್ತಾರೆ. ಈತನನ್ನು ರಾ ಏಜೆಂಟ್ ಅಂತ ತಿಳಿದು ಚಿತ್ರಹಿಂಸೆ ಕೊಟ್ಟು ಭಾರತದ ಎಲ್ಲ ಗುಟ್ಟನ್ನು ಬಾಯಿ ಬಿಡಲಿಕ್ಕೆ ಕೇಳ್ತಾರೆ. ಆದರೆ ಯಾವುದೇ ಗುಟ್ಟನ್ನು ಬಾಯಿ ಬಿಡೋದಲ್ಲ. ಆದರೆ ಭಾರತ ದೇಶದ ಸರ್ಕಾರ ಈತ ನಮ್ಮ ರಾ ಏಜೆಂಟ್ ಅನ್ನೋದನ್ನೇ ತಿರಸ್ಕರಿಸ್ಬಿಡ್ತಾರೆ. ಯಾಕಂದ್ರೆ ಅದು ಸ್ಪೈ ರೂಲ್ಸೇ ಆಗಿರ್ತದೆ. ಒಂದು ದೇಶದ ಭದ್ರತೆಗೋಸ್ಕರ ಅವರು ನಮಗೆ ಈತ ಗೊತ್ತೇ ಇಲ್ಲ, ಈತ ಯಾರು ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ಭಾರತ ದೇಶ ಸರ್ಕಾರ ತಿರಸ್ಕರಿಸಿಬಿಡ್ತದೆ. ಸಾಕಷ್ಟು ಪತ್ರಗಳನ್ನ ಕುಟುಂಬಕ್ಕೂ ಬರಿತಾ ಇರ್ತಾನೆ ರವೀಂದ್ರ ಕೌಶಿಕ್. ಆತನ ಮಗ ಕೂಡ ರಾ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಆತನ ಮಗನಿಗೆ ಕೂಡ ಚಿತ್ರಹಿಂಸೆ ಕೊಡ್ತಾರೆ. ಸೊ ಇದನ್ನ ಭಾರತ ದೇಶ ಸರ್ಕಾರಕ್ಕೆ ಹೇಳಿದ್ರು ಕೂಡ ಸರ್ಕಾರ ರೂಲ್ಸು ಮತ್ತೆ ಇರುವಂತ ಭದ್ರತೆಯ ದೃಷ್ಟಿಯಿಂದ ಆತನನ್ನ ಕರ್ಕೊಂಡು ಬರಕ್ ಆಗೋದೇ ಇಲ್ಲ. ಸೊ ಸಾಕಷ್ಟು ಪತ್ರಗಳನ್ನು ಬರೆದು 16 ವರ್ಷಗಳ ಕಾಲ ಮರಣದಂಡನೆ ಗುರಿಸಿರ್ತಾರೆ. ಆಮೇಲೆ ಈತನನ್ನ ಕೋರ್ಟ್ನ ಅನುಮತಿಯಿಂದ ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಸೊ 16 ವರ್ಷ ಜೈಲಲ್ಲಿ ಈತ ಕಳೆದು ಕೊನೆಯ ಪತ್ರದಲ್ಲಿ ಬರಿತಾನೆ, ಇಂಥ ದೊಡ್ಡ ಮಹಾನ್ ದೇಶಕ್ಕೆ ಸೇವೆ ಸಲ್ಲಿಸಿದವರ ಗತಿ ಈ ರೀತಿ ಆಗುತ್ತಾ ಕೊನೆಯದಾಗಿ ಅಂತ ಹೇಳಿ ತುಂಬಾ ಕಣ್ಣೀರು ಬರೆಸುವಂತ ಪತ್ರ ಅದು. ಆದರೂ ಕೂಡ ಆತ ಅನಾಥನಾಗಿ TB ರೋಗದಿಂದ ಅದೇ ಜೈಲಲ್ಲಿ ಸಾಯ್ತಾನೆ. ಅಲ್ಲೇ ಆತನನ್ನು ಮಣ್ಣು ಮಾಡಲಾಗಿದೆ. ಸೊ ಇದು ಒಂದು ದೊಡ್ಡ ದುರಂತ. ಆದರೂ ಈತ ಒಬ್ಬ ದೊಡ್ಡ ಮಹಾನ್ ದೇಶಭಕ್ತ ಮತ್ತು ಇಂಥ ದೇಶಭಕ್ತಿ ಇರುವಂತವರಿಂದಲೇ ಇವತ್ತು ನಾವು ಶಾಂತಿಯಿಂದ ನಮ್ಮ ದೇಶದಲ್ಲಿ ಇರಕ್ಕಾಗಿದೆ. ಈತನ ತನ್ನ ಕೇವಲ ತಾನಲ್ಲ, ತನ್ನ ಇಡೀ ಜೀವನ ಬದುಕು ತನ್ನ ಕುಟುಂಬವನ್ನೇ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾನೆ. ಈ ರವೀಂದ್ರ ಕೌಶಿಕ್ಗೆ ನಮ್ಮ ಭಾರತ